ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ತುಂಬಾ ರುಚಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಗೋಧಿ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಒಂದು ಈ ಕಪ್ಪಲ್ಲಿ 150 ಗ್ರಾಮ್ ಆಗುತ್ತೆ ಇದು ಉದ್ದಿನಬೇಳೆ ತೊಗೊಳ್ತಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು 2 ಅವರ್ ನೆನೆಸಿಟ್ಬಿಡೋಣ. ನೋಡಿ, ಈಗ 2 ಅವರ್ ಆಗಿದೆ. ಆಗಲೇ ನೆನೆಸುವಾಗಲೇ ಒಂದು ಅರ್ಧ ಸ್ಪೂನು ಮೆಂತ್ಯನ ನೆನೆಸ್ಕೋಬೇಕಾಗುತ್ತೆ, ನಾನು ಮರ್ತಿದ್ದೆ. ಬನ್ನಿ, ಈಗ ಇದನ್ನು ರುಬ್ಕೊಳ್ಳೋಣ. ನುಣ್ಣಗೆ ನೀಟಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ತುಂಬಾ ರುಚಿಯಾಗಿರುತ್ತೆ ಈ ಉದ್ದಿನಬೇಳೆ ಹಾಕಿ ಮಾಡೋದ್ರಿಂದ. ನೀವು ಬೇಕಾದರೆ ಗೋಧಿ ಕೂಡ ನೆನೆಸಿಟ್ಕೊಂಡು ಮಾಡ್ಕೋಬೋದು. ಬನ್ನಿ, ಈಗ ಇದು ರುಬ್ಬಿದಾಗಿದೆ. ನೋಡಿ, ಫಸ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಣಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ನೀಟಾಗಿ ಗಮ್ ಅಂತ ಹುರ್ಕೋಬೇಕು. ಅದೆಲ್ಲ ಹುರ್ಕೊಂಡು ಆದಮೇಲೆ ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಈಗ ಒಂದು ಅರ್ಧ ಕೆಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿರೋವಂಥ ಉದ್ದಿನಬೇಳೆ ಇದು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊಂಡು ಕೊನೆಯಲ್ಲಿ ನಾವು ಹುರಿದಿಟ್ಟಿರೋವಂಥ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಒಂದು ರೌಂಡ್ ತಿರುಕೊಂಡ್ರೆ ಸಾಕಾಗುತ್ತೆ. ಅದು ಕಾಣಬೇಕು ನಮಗೆ, ಒಣಮೆಣಸಿನ್ಕಾಯಿ ಕರಿಬೇವು ಎದ್ದು ಕಾಣ್ತಾ ಇರಬೇಕು. ನೋಡಿ, ಈ ರೀತಿ. ಬನ್ನಿ, ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಒಂದು 7-8 ಮೆಂತ್ಯ ಹಾಕ್ಕೋಬೇಕಾಗುತ್ತೆ. ಮೆಂತ್ಯ ಚೆನ್ನಾಗಿ ಕೆಂಪಗೆ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣಗೆ ಹಚ್ಚಿರೋಂಥ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಾಡಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆ 2 ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾವು ಬೇರೆದು ಹಾಕ್ಕೋಬೇಕು. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿ ನೋಡಿ. ಈಗ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಗೆ ಒಂದು 3 ರೂಪಾಯಿ ಬೆಳ್ಳುಳ್ಳಿ, ಶುಂಠಿ ಒಂದಾದಮೇಲೆ ಒಂದು ಚೆನ್ನಾಗಿ ಬಾಡಿಸ್ಕೊಂಡು ಹಾಕ್ಕೋಬೇಕು. ಈಗ ಜೀರಿಗೆ ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆ, ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಂದು 75% ಆದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು. ನೋಡಿ, ಟೊಮೊಟೊನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದು ಬೇಗ ಬಾಡುತ್ತೆ. ನೋಡಿ, ಈಗ ಇದಾಗಿದೆ. ಕೊನೆಯಲ್ಲಿ ನಾವು ಈಗ ತೆಂಗಿನಕಾಯಿ ಮತ್ತು ಚೂರು ಹುಣಸೆ ಹಣ್ಣು ಸ್ವಲ್ಪ, ನೋಡಿ ಇಷ್ಟೇ ಸಾಕಾಗುತ್ತೆ, ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಒಂದು ಕಾಲು ಚಮಚ ಆಗೋಷ್ಟು ಧನಿಯಾ ಪೌಡ್ರು, ಧನಿಯಾ ಕಾಳಾದರೆ ಒಂದು 10 ಕಾಳು ಧನಿಯಾ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ರುಬ್ಕೊಂಬರೋಣ. ನೋಡಿ, ಈಗ ಇದು ತಣ್ಣಗಾಗಿದೆ, ನಾನು ರುಬ್ಕೊಂಬಂದಿದ್ದೀನಿ. ಬನ್ನಿ, ಈಗ ದೋಸೆ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ ಇದು ಗೋಧಿ ದೋಸೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಅದು ಲೈಕ್ ಮಾತ್ರ ಕೊಡೋದು ಮರ್ತೋಗ್ತಿದ್ದೀರಾ. ಮರೀದೆ ಲೈಕ್ ಕೊಡಿ. ನೀವು ಕೊಡೋ ಲೈಕ್ ನಂಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಹಾಗೆ ಸಾಫ್ಟಾಗೂ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮರೀದೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.